ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತಿನ ಹಬ್ಬವನ್ನ ಮಿಸ್ ಮಾಡ್ಕೊಂಡ್ರ. ಪ್ರತಿ ವರ್ಷ ಕೂಡ ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಇದ್ರು ವಿಜಯಲಕ್ಷ್ಮಿ ಅವರು. ಆದ್ರೆ ಈ ಬಾರಿ ಇನ್ಸ್ಟಾದಲ್ಲಿ ಫೋಟೋ ಹಾಕಿ ಸುಮ್ಮನಾದ್ರ. ಪ್ರತಿ ವರ್ಷ ಕೂಡ ಈ ವರಮಹಾಲಕ್ಷ್ಮಿ ಪೂಜೆಯನ್ನ ಅದ್ದೂರಿಯಾಗಿ ವಿಜಯಲಕ್ಷ್ಮಿ ಅವರು ಆಚರಣೆ ಮಾಡ್ತಾ ಇದ್ರು. ದೇವರಿಗೆ ಅಭಿಷೇಕ ಮಾಡುವ ಫೋಟೋವನ್ನ ಈಗ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಈಗ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ಹೀಗಾಗಿ ಯಾವ ಹಬ್ಬ ಹರಿದಿನ ಮಾಡಬೇಕು ಅಂದ್ರೂ ಕೂಡ ಮನಸ್ಸಿಗೆ ಕಷ್ಟ ಆಗ್ತಾ ಇರುತ್ತೆ. ದೇವಸ್ಥಾನಗಳನ್ನ ಸುತ್ತಾಡ್ತಿದ್ದಾರೆ, ದೇವಸ್ಥಾನಗಳಲ್ಲಿ ಪೂಜೆ ಹೋಮ ಹವನ ಮಾಡ್ತಿದ್ದಾರೆ, ಅದು ಪತಿ ರಿಲೀಸ್ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಮನೇಲಿ ಹಬ್ಬ ಹರಿದಿನ ಆಚರಿಸಬೇಕು ಅಂತ ಅಂದ್ರೆ ಒಂದ್ ಕಡೆ ಪೂಜೆಯನ್ನ ಮಿಸ್ ಮಾಡ್ಕೋತಿದ್ದಾರಾ, ಜೊತೆಗೆ ಪತಿ ಇಲ್ಲ ಅನ್ನುವಂತ ಕಾರಣಕ್ಕೆ ಪೂಜೆ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿ ಫೋಟೋವನ್ನ ಇನ್ಸ್ಟಾದಲ್ಲಿ ಹಾಕಿ ಸುಮ್ಮನಾಗ್ಬಿಟ್ರ ಅಂತ. ವಿಜಯಲಕ್ಷ್ಮಿ ಅವರು ಹಾಕಿರೋ ಫೋಟೋ ದರ್ಶನ್ ಅವರದ್ದ? ಫೋಟೋದಲ್ಲಿ ಕಾಣ್ತಿರೋ ಕೈ ದರ್ಶನ್ ಅವರದೇನಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಶುರುವಾಗಿದೆ. ಅಂದ್ರೆ ಹಳೆ ಫೋಟೋವನ್ನ ಹಾಕಿ ದರ್ಶನ್ ಅವರನ್ನ ಮಿಸ್ ಮಾಡ್ಕೊಳ್ತಾ ಇರುವಂತ ಪರಿಯನ್ನ ಈ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಿದ್ರ ವಿಜಯಲಕ್ಷ್ಮಿ ಅವರು. ದರ್ಶನ್ ಪೂಜೆ ಮಾಡಿದಂತ ಫೋಟೋ ಹಾಕಿ ತಮ್ಮ ನೋವನ್ನ ಈ ರೀತಿ ತೋಡ್ಕೊಂಡ್ರ ಅನ್ನುವಂತ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಶುರುವಾಗ್ತಾ. ಈಗ ಅವರು ಫೋಟೋ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಫೋಟೋವನ್ನ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅದು ಹಳೆ ಫೋಟೋ, ಅಂದ್ರೆ ಈ ಹಿಂದೆ ಪೂಜೆ ಮಾಡುವಂತ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತ ಫೋಟೋ ಅನ್ಸುತ್ತೆ. ಆ ಫೋಟೋವನ್ನ ಪೋಸ್ಟ್ ಮಾಡುವ ಮೂಲಕ ತನ್ನ ಪತಿಯನ್ನ ಮಿಸ್ ಮಾಡ್ಕೊಳ್ತಾ ಇರುವಂತ ಪರಿಯನ್ನ ಎಕ್ಸ್ಪ್ರೆಸ್ ಮಾಡಿದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಈಗ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿದ್ದಾರೆ, ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಆಗಾಗ ವಿಜಯಲಕ್ಷ್ಮಿ ಅವರು ಹೋಗಿ ನೋಡ್ಕೊಂಡು ಬರ್ತಾರೆ, ಹಣ್ಣು ಹಂಪಲು ಕೊಟ್ಟು ಬರ್ತಾರೆ, ಬಟ್ಟೆ ಕೊಟ್ಟು ಬರ್ತಾರೆ, ಮಾತನಾಡಿಸ್ಕೊಂಡು ಬರ್ತಾನೆ ಇರ್ತಾರೆ. ಅವರ ಬಿಡುಗಡೆಗೋಸ್ಕರ ದೇವಸ್ಥಾನಗಳನ್ನ ಅಲಿತಾ ಇದ್ದಾರೆ, ದೇವಸ್ಥಾನಗಳಲ್ಲಿ ಪೂಜೆ ಹೋಮ ಹವನ ಮಾಡ್ತಾ ಇದ್ದಾರೆ, ವ್ರತಗಳನ್ನ ಮಾಡ್ತಿದ್ದಾರೆ. ಆದ್ರೆ ಈ ಹಿಂದೆ ವರಮಹಾಲಕ್ಷ್ಮಿ ಕಳೆದ ವರ್ಷ ಆದಂತ ವರಮಹಾಲಕ್ಷ್ಮಿ ಪೂಜೆಯನ್ನ ನೆನಪು ಮಾಡಿಕೊಂಡು ಹಳೆ ಫೋಟೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ಸ್ಟಾದಲ್ಲಿ ಫೋಟೋ ಹಾಕಿ ಹಾಗಾದ್ರೆ ಅಲ್ಲಿಗೆ ಸುಮ್ಮನಾಗ್ಬಿಟ್ರ? ಅಂದ್ರೆ ಈ ಪೂಜೆಯಲ್ಲಿ ದರ್ಶನ್ ಅವ್ರು ಇಲ್ಲದೆ ಇರೋದಕ್ಕೆ ನಾನು ಅವ್ರನ್ನ ಮಿಸ್ ಮಾಡ್ಕೋತಿದ್ದೀನಿ ಅನ್ನೋದನ್ನ ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತಿದ್ದಾರ. ಅವ್ರಿಗೂ ಕೂಡ ನೋವು ಕಾಡುತ್ತೆ. ಯಾರೇ ಆಗ್ಲಿ, ಪತಿ ತಪ್ಪು ಮಾಡಿದ್ದಾನೋ ಮಾಡಿಲ್ವೋ ಅದು ಸೆಕೆಂಡರಿ, ಆದ್ರೆ ಪತಿ ಮನೇಲಿ ಇಲ್ಲ ಅನ್ನುವಂತ ಆ ನೋವು ಕೊರತೆ ಈಗ ವಿಜಯಲಕ್ಷ್ಮಿ ಅವರಿಗೆ ಕಾಡ್ತಾ ಇದೆ. ಹಾಗಾಗಿ ಈ ಫೋಟೋವನ್ನ, ಹಳೆಯ ಫೋಟೋವನ್ನ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಅವರ ಕೈ ಕಾಣಿಸ್ತಾ ಇದೆಯಂತೆ. ಹಾಗಾಗಿ ದರ್ಶನ್ ಅವರು ಇವತ್ತಿನ ದಿನ ಈ ಪೂಜೆಯಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವ್ರಿಗೆ ಅನ್ಸಿರುತ್ತೆ. ಇಂತಹ ದೊಡ್ಡ ಒಂದು ಕೊಲೆ ಕೇಸ್ನಲ್ಲಿ ಈಗ ದರ್ಶನ್ ಅವರು ಒಳಗಿರುವಂತದ್ದು ಜೈಲಲ್ಲಿ. ಹಾಗಾಗಿ ಅವರ ಬಿಡುಗಡೆಗೋಸ್ಕರ ಈಗಾಗಲೇ ಅನೇಕ ದೇವಸ್ಥಾನಗಳನ್ನ ಸುತ್ತಿದ್ದಾರೆ, ಹೋಮ ಹವನಗಳನ್ನ ಮಾಡಿಸಿ ಜಪ ತಪಗಳನ್ನ ಮಾಡಿಸ್ತಾ ಇದ್ದಾರೆ. ಆದ್ರೀಗ ಮನೆಯಲ್ಲೇ ವರಮಹಾಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಕಾರಣ ದರ್ಶನ್ ಮನೇಲಿಲ್ಲ, ಪತಿ ಮನೇಲಿಲ್ಲ ಅನ್ನುವಂತ ಆ ನೋವು ಅವರಿಗೆ ಕಾಡ್ತಾ ಇದೆ. ಹಾಗಾಗಿನೇ ಆ ಪೋಸ್ಟ್ ಮಾಡಿದ್ದಾರೆ ಅಂತ ಈಗ ಸಾಕಷ್ಟು ಚರ್ಚೆ ಕೂಡ ಶುರುವಾಗ್ತಾ ಇದೆ. ವಿಜಯಲಕ್ಷ್ಮಿ ಅವರು ಕೂಡ ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಆಚರಿಸ್ತಾ ಇದ್ರು, ದರ್ಶನ್ ಅವರು ಮನೇಲೆ ಇದ್ದಿದ್ರೆ ಅಂತ. ನೋಡಿ, ಆ ಫೋಟೋ ನೋಡ್ತಿದ್ದೀರಲ್ಲ, ಅದೇ ಫೋಟೋವನ್ನ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಲ್ಲಿ ದೇವರಿಗೆ ಅರಿಶಿಣದ ನೀರನ್ನ ಅಭಿಷೇಕ ಮಾಡ್ತಾ ಇರುವಂತ ಫೋಟೋ ಏನಿದೆ, ದರ್ಶನ್ ಅವರ ಕೈ ಕಾಣಿಸ್ತಾ ಇರುವಂತ ಫೋಟೋ, ಅಂದ್ರೆ ಹಿಂದಿನ ಬಾರಿಯ ವರಮಹಾಲಕ್ಷ್ಮಿ ಆಚರಣೆಯ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತ ಫೋಟೋವನ್ನ ಈ ಬಾರಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ದಾರೆ. ಹಿಂದೆ ಅಂದ್ರೆ ಕಳೆದ ಬಾರಿ ವರಮಹಾಲಕ್ಷ್ಮಿ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಪತಿ ಮನೆಯಲ್ಲೇ ಇದ್ರು, ಪೂಜೆಯನ್ನ ಅದ್ದೂರಿಯಾಗಿ ಮಾಡಿದ್ವಿ, ಆ ಮೆಮೊರಿಗಳು ಈಗ ಅವರಿಗೆ ಕಾಡ್ತಾ ಇದ್ದಾವೆ. ಆದ್ರೆ ಇವತ್ತಿನ ದಿನ ಒಂದು ವರ್ಷದಲ್ಲಿ ಈ ಒಂದೆರಡು ತಿಂಗಳಲ್ಲಿ ಇಷ್ಟೆಲ್ಲ ಆಗಿರುವಂತ ಬೆಳವಣಿಗೆ, ಈ ವರ್ಷ ಇಂಥವ್ರ ಜೊತೆಗೆ ನಾವು ಆಚರಣೆ ಮಾಡಿದೀವಿ ಅಂದ್ರೆ ಮುಂದಿನ ವರ್ಷ ಹೀಗೆ ಇರ್ತೀವಿ ಅಂತ ಹೇಳೋದಕ್ಕಾಗಲ್ಲ. 2 ತಿಂಗಳಲ್ಲಿ ಆಗಿರುವಂತ ಬದಲಾವಣೆ ಬೆಳವಣಿಗೆಗಳಿವು. ಕೊಲೆ ಕೇಸು, ಅದಾದ ಬಳಿಕ ಜೈಲು, ವಿಚಾರಣೆ, ನ್ಯಾಯಾಂಗ ಬಂಧನ, ಇದೆಲ್ಲ ಆಗಿರೋದ್ರಿಂದ ದರ್ಶನ್ ಅವರೀಗ ಮನೇಲಿಲ್ಲ, ಜೈಲ್ನಲ್ಲಿದ್ದಾರೆ. ಪೂಜೆ ಮಾಡೋದಕ್ಕೂ ಕೂಡ ಹೊರಗಡೆ ಹೋಗ್ತಾರೆ, ದೇವಸ್ಥಾನಗಳಲ್ಲಿ ಏನೋ ಪೂಜೆ ಮಾಡ್ತಾರೆ. ಆದ್ರೆ ಮನೇಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಬಂದಾಗ ಪತಿ ಮನೇಲಿಲ್ಲ ಅನ್ನುವಂತ ಆ ನೋವು, ಅಳುಕು ವಿಜಯಲಕ್ಷ್ಮಿ ಅವರಿಗೆ ಕಾಡ್ತಾ ಇದೆ. ಹೀಗಾಗಿ ಆ ಹಳೆ ಫೋಟೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿ ಭಾವುಕರಾಗಿದ್ದಾರೆ ವಿಜಯಲಕ್ಷ್ಮಿ ಅವರು. ನೆನೆಸ್ಕೊಳ್ತಾ ಇದ್ದಾರೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ ದರ್ಶನ್ ಅವರ ಅನುಪಸ್ಥಿತಿಯನ್ನ.